ಹಾಯ್ ಗೆಳೆಯರೇ, ನನ್ನ ಹೆಸರು ರಾಜಮ್ಮ. ನಾನು ಸದ್ಯಕ್ಕೆ ಸಿಟಿಯೊಂದರಲ್ಲಿ ವಾಸಿಸುತ್ತಿದ್ದು, ಹಲವು ವರ್ಷಗಳ ಹಿಂದೆ ನಾನು ಹಳ್ಳಿಯಲ್ಲಿ ಇದ್ದಾಗ ನಡೆದ ಒಂದು ಘಟನೆಯನ್ನು ನಾನು ನಿಮಗೆ ಹೇಳುತ್ತೇನೆ. ಕಾಲೇಜು ಶಿಕ್ಷಣವನ್ನು ಪಡೆದ ಬಳಿಕ ನಾನು ಹಳ್ಳಿಯವನ ಜೊತೆಗೆ ಕಲ್ಯಾಣ ಮಾಡಿಕೊಂಡು ಆರಾಮಾಗಿ ಇದ್ದೆ. ಆದರೆ ಕಲ್ಯಾಣವಾದ ಹಲವು ವರ್ಷಗಳಲ್ಲಿಯೇ ನನ್ನ ಯಜಮಾನ ತೀರಿ ಹೋಗಿದ್ದ. ನಾನು ಹಾಗೂ ಹೀಗೂ ಮಾಡಿ ಜೀವನವನ್ನು ಸಾಗಿಸುತ್ತಿದ್ದೆ. ಇನ್ನು ನಮ್ಮದು ಕೇವಲ 1 ಎಕರೆ ಹೊಲವಿದ್ದು, ಮನೆಯಲ್ಲಿ ನನ್ನ ಜೊತೆಗೆ ಅತ್ತೆ, ಮಾವ ಮತ್ತು ಒಬ್ಬ ಮಗನಿದ್ದಾರೆ. ನನ್ನ ಕರಿಮಣಿ ಮಾಲೀಕ ಹೋದ ಮೇಲೆ ನನ್ನ ಜೀವನ ದುಸ್ತರವಾಗಿತ್ತು. ಆದರೂ ಎಲ್ಲಿಯೂ ತಲೆಬಾಗದೆ ಹೊಲದಲ್ಲಿ ಕೆಲಸ ಮಾಡುತ್ತಾ ಜೀವನವನ್ನು ಸಾಗಿಸುತ್ತಿದ್ದೆ. ಆದರೆ ಸಮಾಜದ ಪ್ರತಿಯೊಬ್ಬರೂ ನನ್ನನ್ನು ಬೇರೆ ದೃಷ್ಟಿಯಿಂದ ನೋಡುತ್ತಿದ್ದರು. ಹೀಗೆ ಇದ್ದಾಗಲೇ ಒಂದು ಪ್ರಸಂಗ ನಡೆದಿತ್ತು. ನಮ್ಮದು ಹಳ್ಳದ ದಂಡೆಯಲ್ಲಿ ಇರುವ ಹೊಲವಾಗಿರುವುದರಿಂದ ಕಬ್ಬನ್ನು ಬೆಳೆಸಿದ್ದೆವು. ಇದರ ಜೊತೆಗೆ ಬೇರೆ ಬೆಳೆಗಳು ಇದ್ದವು. ಹೀಗೆ ಒಂದು ಸಲ ಕಬ್ಬನ್ನು ಕಟಾವು ಮಾಡಿಸಲು ಗ್ಯಾಂಗ್ ಒಂದಕ್ಕೆ ಹೇಳಿದ್ದೆವು. ಅದರಲ್ಲಿ ಹೆಚ್ಚಿನ ಜನರು ಬೇರೆ ಊರಿನವರೇ ಆಗಿದ್ದರು. ನಾನು ಸುಮ್ಮನೆ ಹೊಲಕ್ಕೆ ಹೋಗಿ ಅಲ್ಲಿ ಎಲ್ಲವನ್ನೂ ನೋಡಿಕೊಂಡು ಬರುತ್ತಿದ್ದೆ. ಒಂದು ದಿನ ಸಾಯಂಕಾಲ ಸುಮ್ಮನೆ ಸುತ್ತಾಡೋಣ ಅಂತ ಹೊಲಕ್ಕೆ ಹೋದಾಗ ನಮ್ಮ ಓಣಿಯ ಕಲ್ಲಪ್ಪ ಹಳ್ಳದ ದಂಡೆಯನ್ನು ಹಿಡಿದು ನಮ್ಮ ಕಬ್ಬಿನ ಗದ್ದೆಯ ಕಡೆಗೆ ಬಂದ. ನಾನು ಇವನೇಕೆ ನಮ್ಮ ಹೊಲದ ಕಡೆಗೆ ಬರುತ್ತಿದ್ದಾನೆ ಅಂತ ದೂರದಿಂದಲೇ ನೋಡುತ್ತಿದ್ದೆ. ಅದೇ ಹೊತ್ತಿಗೆ ಬಟ್ಟೆಯನ್ನು ತೊಳೆಯಲು ಬಂದಿದ್ದ ಕಬ್ಬಿನ ಗ್ಯಾಂಗ್ನ ಗಂಗು ನಿಧಾನವಾಗಿ ಬಟ್ಟೆಯನ್ನು ತೊಳೆದ ನಂತರ ಅದನ್ನು ಜಾಲಿ ಗಿಡಕ್ಕೆ ಒಣಹಾಕುವ ನೆಪದಲ್ಲಿ ನಮ್ಮದೇ ಕಬ್ಬಿನ ಹೊಲದಲ್ಲಿ ಹೋದಾಗ ನನಗೆ ಕುತೂಹಲ ಶುರುವಾಯಿತು. ಇವರಿಬ್ಬರು ಯಾಕೆ ನಮ್ಮ ಕಬ್ಬಿನ ಗದ್ದೆಗೆ ಬಂದಿದ್ದಾರೆ? ಅದು ಸಾಯಂಕಾಲದ ಹೊತ್ತಿನಲ್ಲಿ ಎಂದು ನಾನು ಯೋಚಿಸುತ್ತಾ ನಿಧಾನವಾಗಿ ಆ ಕಡೆಗೆ ಹೊರಟೆ. ಕಲ್ಲಪ್ಪ ಹಲವು ವರ್ಷಗಳ ಹಿಂದೆ ದುಡಿಯಲು ಬಂದು ನಮ್ಮದೇ ಊರಿನಲ್ಲಿ ಇದ್ದು ಬಿಟ್ಟಿದ್ದ. ಇಲ್ಲಿಯೇ ಕೂಲಿ ಮಾಡಿಕೊಂಡು ಕುಟುಂಬದ ಜೊತೆಗೆ ಆರಾಮವಾಗಿ ಇದ್ದ. ಇನ್ನು ಇವರು ಕಬ್ಬಿನ ಹೊಲದಲ್ಲಿ ಒಟ್ಟಿಗೆ ಏನು ಮಾಡುತ್ತಿದ್ದಾರೆಂದು ನೋಡಲು ಆ ಕಡೆಗೆ ಹೋದಾಗ ಕಬ್ಬು ವಿಶಾಲವಾಗಿ ಬೆಳೆದಿದ್ದರಿಂದ ಏನು ಕಾಣಿಸುತ್ತಿರಲಿಲ್ಲ. ನಾನು ನಿಧಾನಕ್ಕೆ ಗದ್ದೆಯೊಳಗೆ ಹೋದಾಗ ಅವರಿಬ್ಬರು ಆ ಕೆಲಸವನ್ನು ಮಾಡುತ್ತಿದ್ದರು. ಗದ್ದೆಯಲ್ಲಿನ ಅವರ ಕೆಲಸ ಕಂಡು ಗಾಬರಿಯಾದ ನನಗೆ ಗಂಟಲು ಒಣಗಲು ಶುರುವಾಯಿತು. ಅದನ್ನು ನೋಡುತ್ತಾ ನಾನು ಸ್ವಲ್ಪ ಅಲ್ಲಿಯೇ ಕೈಕೆಲಸ ಮಾಡಿದೆ. ಆಮೇಲೆ ಸ್ವಲ್ಪ ಹೊತ್ತಿನ ಬಳಿಕ ನಾನು ಅಲ್ಲಿಂದ ಹೊರಟು ತರಕಾರಿ ತಗೊಂಡು ಮನೆಗೆ ನಡೆದುಕೊಂಡು ಬರುವಾಗ ಕಲ್ಲಪ್ಪ ನನ್ನನ್ನು ಮಾತನಾಡಿಸಿ ಹೊಲದಿಂದ ಇವಾಗ ಬಂದಿರಾ ಎಂದು ಕೇಳಿದ. ನಾನು ಹೌದು ಎಂದು ಹೇಳಿದೆ. ಅವನಿಗೆ ಹೊಲದಲ್ಲಿ ನಡೆದ ಬಗ್ಗೆ ಅರಿವೇ ಇರಲಿಲ್ಲ. ಅವನು ಮಾತ್ರ ಗಂಗು ಜೊತೆ ಆ ಕೆಲಸ ಮುಗಿಸಿ ಅವನ ಪಾಡಿಗೆ ಮನೆಯ ಕಡೆಗೆ ಹೊರಟಿದ್ದ. ಆ ದಿನ ಮನೆಗೆ ಬಂದು ಬಿಸಿಯಾದ ಅಡುಗೆಯನ್ನು ಮಾಡಿ ತಿಂದು ಬಿದ್ದು ಕೊಡಗ ನನಗೆ ಮಾತ್ರ ಕಣ್ಣು ಮುಚ್ಚಲೇ ಇಲ್ಲ. ಕಣ್ಣು ಮುಚ್ಚಿದರೆ ಆ ದೃಶ್ಯ ನನಗೆ ನೆನಪಿಗೆ ಬರುತ್ತಿತ್ತು. ಕೊನೆಗೆ ಮತ್ತೊಮ್ಮೆ ಕೈಕೆಲಸ ಮಾಡಿ ಬಿದ್ದೆ. ಮರುದಿನವೂ ನನಗೆ ಹೊಲಕ್ಕೆ ಹೋಗುವ ಮನಸ್ಸಾಗಿತ್ತು. ಯಾಕಂದರೆ ಕರಿಮಣಿ ಮಾಲೀಕ ಇಲ್ಲದ ನನಗೆ ಮಾತ್ರ ಆ ಸಂಕಟ ಗೊತ್ತು. ಹೇಗಾದರೂ ಮಾಡಿ ಮತ್ತೊಮ್ಮೆ ಕಬ್ಬಿನ ಗದ್ದೆಯ ಕೆಲಸ ನೋಡಬೇಕು ಎಂದು ಎನ್ನಿಸುತ್ತಿತ್ತು. ಆದರೆ ಮರುದಿನ ನಾನು ಹೋದಾಗ ಅಲ್ಲಿ ಏನೂ ಇರಲಿಲ್ಲ. ಹೀಗಾಗಿ ಸುಮ್ಮನೆ ಹೊಲದಲ್ಲಿ ಒಂದು ಸುತ್ತು ಹೊಡೆದು ಕೊನೆಗೆ ಮುಖಸಪ್ಪೆ ಮಾಡಿಕೊಂಡು ಅಲ್ಲಿಂದ ಬಂದೆ. ಹೀಗಿದ್ದಾಗಲೇ ಒಂದು ದಿನ ನಮ್ಮ ಮನೆಗೆ ಬಂದಿದ್ದು ದೂರದ ಸಂಬಂಧಿ ಅಭಿ. ಅವನು BS ಅಗ್ರಿ ಡಿಗ್ರಿ ಓದುತ್ತಿದ್ದರಿಂದ ಯಾವುದೋ ಒಂದು ಕೆಲಸದ ಮೇಲೆ ನಮ್ಮ ಹಳ್ಳಿಗೆ ಬಂದಿದ್ದ. ಮೊದಲ ದಿನ ಮನೆಗೆ ಬಂದಾಗಲೇ ಅವನನ್ನು ನೋಡಿ ನನಗೆ ಖುಷಿಯಾಗಿತ್ತು. ಅವನ ನಗು ನೋಡಲು ಅಂದವಾಗಿತ್ತು. ಅವನು ಕೂಡ ಅಷ್ಟೇ ಅಂದವಾಗಿದ್ದ. ಎಲ್ಲರೂ ಅವನನ್ನು ಬರಮಾಡಿಕೊಂಡು ಅತಿಥಿ ಸತ್ಕಾರ ಮಾಡಲಾಯಿತು. ಆಮೇಲೆ ಅವನು ಮಾರನೇ ದಿನದಿಂದ ಅವನು ಹೊಲಕ್ಕೆ ಹೋಗಿ ಏನೇನೋ ಮಾಹಿತಿಯನ್ನು ಪಡೆದುಕೊಂಡು ಅದರ ಬಗ್ಗೆ ಬರೆಯುತ್ತಿದ್ದ. ನಾನು ಅದನ್ನ ಕೇಳಿದಾಗ ಮಣ್ಣಿನ ಬಗ್ಗೆ ಅಂತ ಏನೇನೋ ಹಲವಾರು ವಿಷಯಗಳನ್ನು ಹೇಳುತ್ತಿದ್ದ. ನಾನು ಕೂಡ ಅವನಿಗೆ ಪಕ್ಕದಲ್ಲಿ ಕುಳಿತು ಮಾತನಾಡಲು ಪ್ರಾರಂಭಿಸಿ ಉಪಯುಕ್ತವಾದ ಸಲಹೆಗಳನ್ನು ನೀಡುತ್ತಿದ್ದೆ. ಆದರೆ ಈ ವೇಳೆ ಅವನು ನಾನು ಹೇಳುವಾಗ ಅವನು ನನ್ನ ಮಾಹಿತಿಯನ್ನು ಕೇಳುತ್ತಿರಲಿಲ್ಲ. ಬದಲಾಗಿ ಸೌಂದರ್ಯವನ್ನು ನೋಡುತ್ತಿದ್ದನ್ನು ಕಂಡು ನಾನು ಅಲ್ಲಿಂದ ಹೊರನಡೆದೆ. ಅವನಿಗೆ ಹೊಲದ ಬಗ್ಗೆ ಸಾಕಷ್ಟು ಆಸಕ್ತಿ ಇತ್ತು. ಆದರೆ ಆ ವಿಷಯದಲ್ಲಿ ಮಾತ್ರ ಅವನು ತುಸು ಜಾಸ್ತಿ ತಿಳಿದುಕೊಂಡಿದ್ದ ಎಂದು ನನಗೆ ಗೊತ್ತಾಗಿತ್ತು. ಯಾಕೆಂದರೆ ಜೀವನದಲ್ಲಿ ನನ್ನ ಕರಿಮಣಿ ಮಾಲೀಕನೇ ನನಗೆ ಎಲ್ಲ ಆಗಿದ್ದ. ಏಕೆಂದರೆ ಸ್ವಲ್ಪ ಹೆಚ್ಚಿಗೆ ಮಾತನಾಡಿದರೂ ಸಹ ಬೇರೆ ಅನರ್ಥಕ್ಕೆ ಕಾರಣವಾಗುತ್ತೆ ಎಂದು ನನಗೆ ಮೊದಲೇ ತಿಳಿದಿತ್ತು. ದಿನಗಳು ಕಳೆಯುತ್ತಿದ್ದಂತೆ ಅವನು ನನ್ನ ಕಣ್ಣ ಮುಂದೆಯೇ ಓಡಾಡಲು ಹಲವಾರು ಕಾರಣಗಳನ್ನು ಹುಡುಕುತ್ತಿದ್ದ. ಮನೆಯಲ್ಲಿ ನಾನು ಅಡುಗೆ ಮಾಡುವಾಗ, ಹೊಲದಲ್ಲಿ ಇರುವಾಗ ಹೀಗೆ ಏನೇನೋ ತಂತ್ರಗಳನ್ನು ಮಾಡುತ್ತಲೇ ಇದ್ದ. ನಾನು ಅವನಿಗೆ ಹೊಲದ ಮಣ್ಣಿನ ಬಗ್ಗೆ ಬೇಕಾದ ಮಾಹಿತಿ ನೀಡಿ ಅಲ್ಲಿಂದ ಹೊರಟು ಬಿಡುತ್ತಿದ್ದೆ. ಹೀಗೆ ಒಂದು ದಿನ ಹೊಲದಿಂದ ಬರುವಾಗ ನಮ್ಮ ಕೈಗಳು ತಾಗಿ ಏನು ಹೇಳಿದಂತೆ ಎನ್ನಿಸಿ ಇನ್ನೇನು ಪಕ್ಕದಲ್ಲಿನ ಕಬ್ಬಿನ ಹೊಲದಲ್ಲಿ ಹೋಗಿ ಆ ಕೆಲಸ ಮಾಡಬೇಕು ಎನ್ನುವಷ್ಟರಲ್ಲಿ ಮೊಬೈಲ್ನಲ್ಲಿ ಅಲಾರಾಂ ಹೊಡೆದ ಬಳಿಕ ವಾಸ್ತವಕ್ಕೆ ಬಂದು ಗಾಬರಿಯಾಗಿತ್ತು. ಕೂಡಲೇ ತಣ್ಣೀರನ್ನು ಮೈಮೇಲೆ ಸುರಿದುಕೊಂಡು ಸುಮ್ಮನೆ ಅಡುಗೆ ಮಾಡಲು ಹೋದೆ.
ಆದರೆ ಅದೃಷ್ಟ ಎನ್ನುವಂತೆ ಅವನು ಮಾರನೇ ದಿನವೇ ಕಾಲೇಜಿಗೆ ಹೋಗಿ ಎಲ್ಲ ತನ್ನ ಹೊಲದ ಮಣ್ಣಿನ ಕುರಿತು ಸಂಗ್ರಹಿಸಿದ ದಾಖಲೆ ಮತ್ತು ಡಾಕ್ಯುಮೆಂಟ್ ಕೊಡಬೇಕು ಎಂದು ಊರಿಗೆ ಹೋಗಿ ಬಿಟ್ಟ. ಅಲ್ಲಿಗೆ ನನಗೂ ಕೂಡ ಸ್ವಲ್ಪ ನಿರಾಳ ಎನಿಸಿತು. ಇನ್ನು ಹೊಲಕ್ಕೆ ಹೋಗುವಾಗ ಕೆಲವೊಮ್ಮೆ ನನಗೆ ನನ್ನದೇ ನಿಯಮವನ್ನು ಮೀರಬೇಕೆಂದು ಎನ್ನಿಸಿದರೂ ಸಹಿತ ಹೆದರಿ ನಾನು ಸುಮ್ಮನೆ ಇರುತ್ತಿದ್ದೆ. ಕೆಲವು ದಿನಗಳು ಕಳೆದ ನಂತರ ನಾನು ಮತ್ತೆ ನನ್ನ ಪಾಡಿಗೆ ಜೀವನವನ್ನು ನಡೆಸುತ್ತಿದ್ದೆ. ಒಂದು ದಿನ ಕಬ್ಬಿನವರು ಕೆಲಸಕ್ಕೆ ಬರಲಿಲ್ಲ. ಆ ದಿನ ಎಲ್ಲರೂ ಪಕ್ಕದ ಊರಿನಲ್ಲಿ ಜಾತ್ರೆ ನಡೆಯುತ್ತಿದ್ದ ಕಾರಣ ಅಲ್ಲಿಗೆ ಹೋಗಲು ತೀರ್ಮಾನಿಸಿದರು. ಆದರೆ ನಾನು ಮಾತ್ರ ಹೋಗಲಿಲ್ಲ. ಮನೆಯಲ್ಲಿ ಬೇರೆ ಬೇರೆ ಕೆಲಸಗಳಿವೆ ಎಂದು ಹೇಳಿದೆ. ನಾನು ಸಾಯಂಕಾಲ ಎಂದಿನಂತೆ ಸಂಜೆ ಹೊಲಕ್ಕೆ ಹೋಗಿ ಕಬ್ಬಿನ ಗದ್ದೆಯ ಕಡೆಗೆ ದೂರದಿಂದಲೇ ನೋಡುತ್ತಾ ಇದ್ದೆ. ಅಷ್ಟೊತ್ತಿಗೆ ಕಲ್ಲಪ್ಪ ಆ ಕಡೆಯಿಂದ ಬಂದು ಹೊಲದಲ್ಲಿ ಸೇರಿಕೊಂಡ. ಅದೇ ಹೊತ್ತಿಗೆ ಗಂಗು ಒಳಗೆ ಹೋಗಿದ್ದೆ ತಡ ನಾನು ಆ ಕಡೆಗೆ ಹೊರಟೆ. ಹೀಗೆ ಹೋದಾಗಲೇ ಕಬ್ಬಿನ ಗದ್ದೆಯಲ್ಲಿ ಇನ್ನೇನು ಆ ಕೆಲಸ ಶುರು ಮಾಡಬೇಕು ಎಂದುಕೊಂಡಿದ್ದ ಅವರು ನನ್ನ ನೋಡಿ ಗಾಬರಿಯಾಗಿ ಸುಮ್ಮನೆ ಇದ್ದರು. ಆಗ ಕಲ್ಲಪ್ಪ, ನೀವು ಇಲ್ಲಿ ಎಂದು ಕೇಳಿದಾಗ ನಾನು, ಇದು ನನ್ನ ಹೊಲ, ನಾನು ಯಾವಾಗ ಬೇಕಾದರೂ ಬರಬಹುದು, ಆದರೆ ನೀನು ಇಲ್ಲಿ ಎಂದಾಗ ಅವನು, ಅದು ಕಬ್ಬು ಕದಿಯೋಕೆ ಅಂತ ಸುಳ್ಳು ಹೇಳಿದ. ಆದರೆ ಮೊದಲೇ ಎಲ್ಲವೂ ಗೊತ್ತಿದ್ದ ನಾನು, ನಿಮ್ಮ ಕೆಲಸದ ಬಗ್ಗೆ ಎಲ್ಲವೂ ಗೊತ್ತು, ಯಾವಾಗಿನಿಂದ ಕಬ್ಬಿನ ಗದ್ದೆಯಲ್ಲಿ ಈ ಕೆಲಸ ನಡೆಯುತ್ತಿದೆ ಎಂದು ಕೇಳಿದಾಗ ಅವನು ಸುಮ್ಮನೆ ಇದ್ದ. ಆಗ ನಾನು ಅವನಿಗೆ, ನೀನಿನ್ನು ಹೊರಡು, ಇಲ್ಲದಿದ್ದರೆ ಊರಿನಲ್ಲಿ ನಿನ್ನ ಮರ್ಯಾದೆ ಹೋಗುತ್ತೆ ಅಂತ ಹೇಳಿದೆ. ಅವನು ಅಲ್ಲಿಂದ ಹೊರಟ. ಆಗ ನಾನು ಗಂಗುಗೆ, ನೀನು ಕಬ್ಬು ಕಟಾವಿನ ಗ್ಯಾಂಗ್ನಲ್ಲಿ ಇದ್ದು ಪ್ರತಿ ಬಾರಿ ಬೇರೆ ಬೇರೆ ಊರಿಗೆ ಹೋಗುತ್ತೀಯಾ? ನಿನ್ನ ಹಸಿವು ನೀಗಿಸಿಕೊಳ್ಳಲು ಬೇರೆ ದಾರಿ ಹುಡುಕಬೇಕು. ಮುಂದೆ ದೊಡ್ಡ ರೋಗ ಬಂದರೆ ಏನು ಮಾಡುತ್ತೀಯಾ ಎಂದು ಕೇಳಿದಾಗ ಅಳುತ್ತ ನಾನು ಅವರ ಬಳಿ ದುಡ್ಡು ಪಡೆದಿದ್ದೆ. ಸಾಲವನ್ನು ತೀರಿಸಲು ನನ್ನ ಬಳಿ ಹಣವಿದ್ದಿರಲಿಲ್ಲ. ಅದಕ್ಕೆ ಆ ಕೆಲಸ ಮಾಡಿದೆ ಎಂದಾಗ ನಾನು, ಎಷ್ಟು ಹಣ ಎಂದು ಕೇಳಿದಾಗ ಬರೀ 10,000 ಎಂದು ಗಂಗು ಹೇಳಿದಾಗ, ಬರೀ 10,000ಕ್ಕೆ ಈ ತರ ಎಷ್ಟು ಸಲ ಕಬ್ಬಿನ ಗದ್ದೆಯಲ್ಲಿ ಆ ಕೆಲಸ ಆಗಿದೆ ಎಂದು ಕೇಳಿದಾಗ, ಇಲ್ಲ, ಇದು 2ನೇ ಸಲ ಕೆಲಸಕ್ಕೆ ಬಂದಿದ್ದೆ ಅಷ್ಟೇ, ಆದರೆ ನೀವು ಅಡ್ಡಿ ಬಂದು ಬಿಟ್ಟಿರಿ ಎಂದು ಹೇಳಿದಾಗ ನಾನು, ಸರಿ, ಇಲ್ಲಿಂದ ಹೊರಡು ಅಂತ ಹೇಳಿ ನಾನು ಮನೆಗೆ ಬಂದು ಬಿಟ್ಟೆ. ನನಗೆ ಅವರ ಮಾತನ್ನು ಕೇಳಿ ಜೀವನದಲ್ಲಿ ಸಾಲದ ದುಡ್ಡಿಗಾಗಿ ಜನರು ಏನೇನು ಮಾಡುತ್ತಾರೆ. ಕೆಲವರು ಕದಿಯುತ್ತಾರೆ, ಕೆಲವರು ದರೋಡೆ ಮಾಡುತ್ತಾರೆ, ಆದರೆ ಇದು ಎಂದು ಯೋಚಿಸತೊಡಗಿದೆ. ಮನೆಗೆ ಬಂದ ಕೂಡಲೇ ಮನೆಯಲ್ಲಿ ಕೂಡಿಟ್ಟ ಹಣವನ್ನು ತೆಗೆದು ಮಾರನೇ ದಿನ ಗಂಗುಗೆ ಕೊಟ್ಟು ಮುಂದೆ ಎಂದಿಗೂ ಕಬ್ಬಿನ ಗದ್ದೆಯ ಆ ಕೆಲಸ ಮಾಡದಂತೆ ಹೇಳಿದಾಗ ಅಳುತ್ತ, ಮೊನ್ನೆ ನಡೆದದ್ದು ಯಾರಿಗೂ ಎನ್ನುವಾಗಲೇ ನಾನು, ಸರಿ ಆಯಿತು, ಜೀವನದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು, ಹಾದಿ ತಪ್ಪಿದರೆ ಕಷ್ಟ ಆಗುತ್ತೆ ಎಂದು ಬುದ್ಧಿವಾದ ಹೇಳಿ ಕಳಿಸಿದೆ. ಯಾರೇ ಆಗಲಿ ತಪ್ಪು ಮಾಡಿದಾಗ ಅದನ್ನು ಬೇಗನೆ ತಿದ್ದಿಕೊಳ್ಳಲು ಪ್ರಯತ್ನಿಸಿ. ಯಾರೂ ಜೀವನ ಹಾಳು ಮಾಡಿಕೊಳ್ಳಬಾರದು ಎಂಬುದು ನನ್ನ ಅನಿಸಿಕೆಯಾಗಿದೆ. ಫ್ರೆಂಡ್ಸ್, ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.